ಇನ್ನು ಬೀದರ್ ಬಿಜೆಪಿಯ ಭಿನ್ನಮತ ಶಮನಕ್ಕೆ ಅಶೋಕ್ ಅವರು ಎಂಟ್ರಿ ಆಗ್ತಾ ಇದ್ದಾರೆ. ಅಭ್ಯರ್ಥಿ ಭಗವಂತ ಖೂಬಾ ವಿರುದ್ಧ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬಹಿರಂಗವಾಗಿ. ಪ್ರಭು ಚವ್ಹಾಣ್ ಅವರು ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷ ಆವಾಗ ವಿಜೇಂದ್ರ ಅವರು ಅಲ್ಲಿಗೆ ಸಭೆಗಂತ ಹೋಗಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಅವರು ಕಾಲಿಗೆ ಬಿದ್ದುಬಿಡ್ತಾರೆ. ಭಗವಂತ ಖೂಬಾಗೆ ಈ ಸಲ ಟಿಕೆಟ್ ಕೊಡಬೇಡಿ ಅಂತ ಹೇಳಿ. ಹೀಗಿದ್ದ ಮೇಲೂ ಕೂಡ ಅವರ ಹೆಸರನ್ನ ಹೈಕಮಾಂಡ್ ಅನೌನ್ಸ್ ಮಾಡಿದೆ. ಈ ಭಿನ್ನಮತದಿಂದ ಲೋಕ ಕದನದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗುವಂತಹ ಭೀತಿ ಎದುರಾಗಿದೆ. ಸೊ ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಅಶೋಕ್ಗೆ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಟಾಸ್ಕ್ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಅಶೋಕ್ ಅವರಿಗೆ ಈ ಭಿನ್ನಮತವನ್ನ ಸರಿಪಡಿಸೋದಕ್ಕೆ ಕಳಿಸಲಾಗ್ತಾ ಇದೆಯಂತೆ. ಹಾಗಾದ್ರೆ ಅವರು ಅಲ್ಲಿರುವಂತ ಲೋಕಲ್ ಲೀಡರ್ಸ್ಗಳ ಮನವೊಲಿಕೆ ಮಾಡುವಲ್ಲಿ ಸಕ್ಸಸ್ ಆಗ್ತಾರಾ ಅಂತ? ಖಂಡಿತ ಇದೊಂದು ಅಸಮಾಧಾನ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಅಶೋಕ್ ಅವರ ಹತ್ರ ಆಗುತ್ತಾ ಆಗಲ್ಲ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂತಂದ್ರೆ ಅಲ್ಲಿರುವಂತಹ ಸ್ಥಳೀಯ ನಾಯಕರು ಟಿಕೆಟ್ ಘೋಷಣೆಗೂ ಮುನ್ನ ಯಾವಾಗ ಭಗವಂತ ಖೂಬಾ ಅವರಿಗೆ ಮತ್ತೆ ಪುನಃ ಟಿಕೆಟ್ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನೀವು ಹೇಳಿರೋ ಹಾಗೆ ಒಂದಷ್ಟು ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾದ್ರು. ಜೊತೆಗೆ ಅವರಿಗೆ ಕೊಡಲೇಬಾರ್ದು, ನಾವು ಕೂಡ ಕ್ಯಾಂಪೇನ್ ಮಾಡಲ್ಲ ಅಂತ ನೇರವಾಗಿ ರಾಜ್ಯಾಧ್ಯಕ್ಷರ ಮುಂದೆನೆ ಕೂಡ ಹೇಳ್ಕೊಂಡಿರುವಂಥದ್ದು. ಹೀಗಿದ್ರೂ ಕೂಡ ಹೈಕಮಾಂಡ್ ಕೊನೆ ಪಕ್ಷದಲ್ಲಿ ಭಗವಂತ ಖೂಬಾ ಅವರಿಗೆ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೂಡ ಘೋಷಣೆ ಮಾಡ್ತು. ಆದ್ರೆ ಅಸಮಾಧಾನಕ್ಕೆ ಬ್ರೇಕ್ ಬಿತ್ತಾ? ಖಂಡಿತ ಅಲ್ಲ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಒಂದು ಸೂಚನೆ ಕೊಡ್ತಾರೆ ಆ ಜಿಲ್ಲೆಯ ನಾಯಕರುಗಳಿಗೆ, ನೀವು ಕ್ಯಾಂಡಿಡೇಟ್ ನೋಡಬೇಡಿ, ಕಮಲದ ಚಿಹ್ನೆಯ ನೋಡಿ, ಕಮಲದ ಚಿಹ್ನೆಗೆ ತಮ್ಮ ವೋಟ್ ಹಾಕಿ ಅಂತ ಒಂದಷ್ಟು ಪ್ರಚಾರ ಮಾಡಿ ಅಂತ ಒಂದು ಸೂಚನೆಯನ್ನ ಸ್ಥಳೀಯ ನಾಯಕರಿಗೆ ಕೊಡ್ತಿದ್ದಾರೆ. ಅದಾದ ಬೆನ್ನಲ್ಲೇ ಅದೇ ಸ್ಥಳೀಯ ನಾಯಕರು ಪ್ರಭು ಚವ್ಹಾಣ್ ಇರ್ಬೋದು, ಶೈಲೇಂದ್ರ ಬೆಲ್ದಾಳ್ ಇರ್ಬೋದು, ಹಾಗೆ ಶರಣು ಶಲ್ಗಾರ್ ಇರ್ಬೋದು, ಇವ್ರು ಮೂರೂ ಬಿಜೆಪಿ ಶಾಸಕರು ಈಗಾಗಲೇ ನಮಗೆ ಇರುವಂತಹ ಕ್ಯಾಂಡಿಡೇಟ್ ಏನಿದ್ದಾರೆ, ಘೋಷಣೆ ಆಗಿರುವಂತಹ ಅಭ್ಯರ್ಥಿಗಳೇನಿದ್ದಾರೆ, ನಮಗೆ ಒಪ್ಪಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಮುನಿಸಿಕೊಂಡು ಕ್ಯಾಂಪೇನ್ನ ಹಿಂದೆ ಅಂದ್ರೆ ತೆರೆಮೆರೆಯಲ್ಲಿ ಕ್ಯಾಂಪೇನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಅದು ಯಾವುದೇ ಕಾರಣಕ್ಕೂ ಕ್ಯಾಂಪೇನಲ್ಲಿ ಭಾಗವಹಿಸುವಂತ ವರ್ಚಸ್ಸು ಹುಮ್ಮಸ್ಸು ಯಾವುದೇ ಕೂಡ ಕಾಣಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಅಶೋಕ್ ಅವರಿಗೆ ಒಂದು ಹೈಕಮಾಂಡ್ ನಾಯಕರು ಟಾಸ್ಕ್ ಕೊಟ್ಟಿದ್ದಾರೆ. ಅದೇ ಟಾಸ್ಕ್ ಬೆನ್ನಲ್ಲೇನೆ ಹೈಕಮಾಂಡ್ ನಾಯಕರ ಕೊಟ್ಟಂತ ಟಾಸ್ಕ್ ಬೆನ್ನಲ್ಲೇನೆ ನೇರವಾಗಿ ಅಶೋಕ್ ಅವರು ಭಾನುವಾರ ಬೀದರ್ಗೆ ಪ್ರವೇಶ ಮಾಡಿ ಬೀದರ್ನ ಸ್ಥಳೀಯ ನಾಯಕರ ಒಂದಷ್ಟು ಸಭೆ ಕೂಡ ಮಾಡ್ತಾರೆ, ಬಿಜೆಪಿ ನಾಯಕರ ಸಭೆ ಕೂಡ ಮಾಡ್ತಾರೆ. ಕಾರಣ ಇಷ್ಟೇನೆ, ಅಶೋಕ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆದಿದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ಅಸಮಾಧಾನಕ್ಕೆ ಬ್ರೇಕ್ ಬೀಳುತ್ತೆ ಅನ್ನೋದು ಕೂಡ ಕುತೂಹಲ ಇದೆ. ಯಾಕಂತಂದ್ರೆ ಸ್ಥಳೀಯ ನಾಯಕರು ಈಗಾಗಲೇ ಕಮಲದ ಚಿಹ್ನೆಗೆ ವೋಟ್ ಹಾಕಿ ಅಂತ ಕ್ಯಾಂಪೇನ್ ಹೇಳಿದ್ರು ಕೂಡ ಎಲ್ಲ ಒಂದ್ ಕಡೆ ತಮ್ಮ ವಿರೋಧದ ನಾಯಕ, ತಮ್ಮನ್ನು ಸೋಲಿಸುವಂತಹ ನಾಯಕನಿಗೆ ಈಗ ಟಿಕೆಟ್ ಕೊಟ್ಟಿದೆ ಅಂತ ಆ ಅಸಮಾಧಾನ ಒಳಗಡೆನೇ ಇದೆ. ಈ ನಿಟ್ಟಿನಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ಸಭೆ ಸಂಧಾನ ಆಗುತ್ತಾ ಅಥವಾ ಸಂಧಾನ ವಿಫಲ ಆಗುತ್ತಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಒಟ್ಟಾರೆಯಾಗಿ ಹೈಕಮಾಂಡ್ ಕೊಟ್ಟಿರುವಂತಹ ಟಾಸ್ಕ್ ಮೇರೆಗೆ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕ ಅಶೋಕ್ ಅವರು ಭಾನುವಾರ ಬೀದರ್ಗೆ ತೆರಳಿ ಆ ಸ್ಥಳೀಯ ನಾಯಕರ ಮನವೊಲಿಸುವಂತ ಕಾರ್ಯ ಕೂಡ ಮಾಡುವಂತ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಸಭಾ ರೈಟ್ ಗಣಪತಿ, ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.